ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂದ್ಕೊಂಡೀನಿ. ನಾನು ಆರಾಮದೀನಿ. ಇದು ವೀಕೆಂಡ್ ಲಾಗ್ ಆಗಿರುತ್ತೆ. ಸ್ಯಾಟರ್ಡೇ ಸಂಡೇ ಮಂಡೇ ಅಂದರೆ ರಿಪಬ್ಲಿಕ್ ಹಾಲಿಡೇ ಇರೋದ್ರಿಂದ ಕಂಟಿನ್ಯೂಸ್ 3 ದಿನ ರಜಾ ಬಂದಿತ್ತು. ಸೊ ಎಲ್ಲಾದರೂ ಹೊರಗೆ ಹೋಗಬೇಕು ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ ಪುಣೆಯಿಂದ 50 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಪಾವನಾ ಲೇಕ್, ಅಲ್ಲಿ ಟೆಂಟ್ ಹೌಸ್ ಆ ಥರ ಎಲ್ಲ ಇರುತ್ತೆ ಅಂತ. ನಾನು ಫಸ್ಟ್ ಟೈಮ್ ಅಲ್ಲಿಗೆ ಹೋಗ್ತಿರೋದು. ಅಲ್ಲಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನಮ್ಮ ಜೊತೆಗೆ ಇನ್ನೊಂದು ಫ್ಯಾಮ್ಲಿನೂ ಬರತೈತಿ. ಸೊ ಎಲ್ಲರೂ ವೀಕೆಂಡಿಗೆ ಪಾವನಾ ಲೇಕಿಗೆ ಹೊಂಟೀವಿ. ನಾವು ಮನೆ ಬಿಟ್ಟಾಗ ಮಧ್ಯಾಹ್ನ ಆಲ್ಮೋಸ್ಟ್ 3:30 ಆಗಿತ್ತು. ಸೊ ಊಟ ಮಾಡಿಕೊಂಡೇ ಬಿಟ್ಟಿದ್ವಿ ನಾವು. ನಮ್ಮ ಜೊತೆ ಇನ್ನೊಂದು ಫ್ಯಾಮ್ಲಿ ಬರತೈತಿ ಅಂತ ಹೇಳಿದ್ನಲ್ಲ, ಅದಿವ್ರ ನನ್ನ ಹಸ್ಬೆಂಡ್, ಕೊಲೀಗ್, ವೈಫ್ ಮತ್ತು ಮಗಳ ಹೆಸರು ಮಾಧವಿ ಅಂತೇಳಿ. ಇವಾಗ 6 ಮಂತ್ಸ್ ಬೇಬಿ ಅದು. ನನ್ನ 2 ಮಕ್ಕಳು ಬೇಬಿಗೆ ಆಟ ಆಡ್ಸಾತಿದ್ರು. ಹೌದಪ್ಪಿ, छोटा बेबी अदीना अच्छा डॉल को देख रहे हो. ಅದು ಹಾಯ್ ಮಾಡಿ. ನನ್ನ ಸಣ್ಣ ಮಗ ಅಂತೂ ಯಾವಾಗೂ ಹಿಂಗೆ ಹಿಂದೆ ನಿಂತ್ಕೊಂಡು ಗಾಡಿನ ನೋಡ್ತಿರ್ತಾನೆ ಬರೀ. ಮುಂದಲ್ಲ ಹಿಂದ. ಪಾವನಾ ಲೇಕು ಪುಣೆಯಿಂದ ಲೋನಾವಲಾ ಹೋಗೋ ರೂಟ್ ಒಳಗೆ ಐತಿ. ಅಲ್ಲಿ ನೋಡ್ರಿ ದೂರಿಂದ ನಮ್ಮ ಇಂಡಿಯನ್ ಫ್ಲ್ಯಾಗ್ ಎಷ್ಟು ಚಂದ ಕಾಣತ್ತಿತ್ತು. ಸೊ ಒಂದು ವಿಡಿಯೋ ಮಾಡ್ಕೊಂಡ್ವಿ. ಅದ್ರಾಗ ಬೇರೆ ಹತ್ತಿರದಾಗ 26 ಜನವರಿನೂ ಇತ್ತಲ್ಲ. ನಾವು ಮನೆ ಬಿಟ್ಟು ಆಲ್ಮೋಸ್ಟ್ 1 ತಾಸು ಮೇಲಾಗಿತ್ತು. ಬಟ್ ಇನ್ನೂ ಸಿಟಿನ ದಾಟಿರಲಿಲ್ಲ. ಯಾಕಂದ್ರೆ ವೀಕೆಂಡ್ 3 ಡೇಸ್ ಕಂಟಿನ್ಯೂಸ್ ಹಾಲಿಡೇಸ್ ಬಂದಿರೋದ್ರಿಂದ ಭಾಳ ಜನ ಹೊರಗೆ ಹೊಂಟಿದ್ರು ಅನ್ಸುತ್ತೆ. ಸೊ ಭಾಳ ಟ್ರಾಫಿಕ್ ಇತ್ತಿಲ್ಲಿ. ನಾನು ವಿಡಿಯೋ ಮಾಡತ್ತಿದ್ದು ನೋಡಿ ನನ್ನ ಮಗ ಮಸ್ತಿ ಮಾಡತ್ತಿದ್ದ. ಮಮ್ಮಿ ಅಂಥೇಳಿ ಏನೋ ಕೇಳತ್ತಿದ್ದವ. ಅಷ್ಟೊತ್ತಿಗಾಗಲೇ ಅವಂಗೂ ಭಾಳ ಕೆಟ್ಟ ನಿದ್ದೆ ಬಂದುಬಿಟ್ಟಿತ್ತು. ಈ ಕಡೆ ನನ್ನ ದೊಡ್ಡ ಮಗ ಅಂತರೂ ಮಲ್ಕೊಂಡೇ ಬಿಟ್ಟಿತ್ತು ಪಾಪ. ಸನ್ಸೆಟ್ಗಿಂತ ಮುಂಚೆ ರೀಚ್ ಆಗಬೇಕು ಅಂದ್ಕೊಂಡ್ವಿ. ಬಟ್ ಟ್ರಾಫಿಕ್ ಇದ್ದಿದ್ದರಿಂದ ಆಗಲಿಲ್ಲ. ಫಸ್ಟ್ ಟೈಮ್ ಹೋಗೋದಿದ್ವಲ್ಲ, ಹೀಗಾಗಿ ದಾರಿನೂ ಸ್ವಲ್ಪ ಹಿಂದೆ ಮುಂದೆ ಆಯ್ತು. ಪುಣೆ ಡಿಸ್ಟಿಕಲ್ಲಿ ಪಂಚಾಯತ್ ಎಲೆಕ್ಷನ್ ನಡೆದಿದ್ದರಿಂದ ನಡಬರ್ಕ ಗಾಡಿ ನಿಲ್ಲಿಸಿ ವೆಹಿಕಲ್ ಚೆಕಿಂಗ್ ಎಲ್ಲ ಮಾಡತ್ತಿದ್ರು. ಬಟ್ ಡಿಫೆನ್ಸ್ದವ್ರ ಗಾಡಿ ಮತ್ತು ಅದರಲ್ಲೂ ಫ್ಯಾಮ್ಲಿ ಎಲ್ಲ ಹೊಂಟಿದ್ರಿಂದ ಜಾಸ್ತಿ ಏನು ಚೆಕ್ ಮಾಡಲಿಲ್ಲ, ಬಿಟ್ಟರು. ಇಲ್ಲಿ ದೇವಸ್ಥಾನವೂ ಇತ್ತು. ಇನ್ನೂ ಭಾಳ ಚಂದ ಅನಿಸುತ್ತಿದ್ದು. ಹಂಗೆ ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿಂದ ವೆಸ್ಟರ್ನ್ ಘಾಟ್ ಸ್ಟಾರ್ಟ್ ಆಗುತ್ತೆ. ನಿದ್ದೆ ಮಾಡಿ ಇಬ್ಬರು ಫುಲ್ ಚಾರ್ಜ್ ಆಗಿಬಿಟ್ಟಿದ್ರು ನನ್ನ ಮಕ್ಕಳು. ಏನೋ ರಿಫ್ರೆಶ್ಮೆಂಟಿಗೆ ಅಂತೇಳಿ ಹೊರಗೆ ಹೋಗ್ತಿರ್ತೀವಿ. ಬಟ್ ಇವರಿಬ್ಬರನ್ನ ಹಿಡ್ಕೊಳ್ಳೋದ್ರಾಗ ದಾರಿ ಒಳಗನ ಅರ್ಧ ಸುಸ್ತಾಗ್ಬಿಡುತ್ತೆ. ಯಾರೆಲ್ಲ ಈ ವಿಡಿಯೋ ನೋಡತ್ತೀರಿ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಹಂಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡತ್ತೀರಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ಥರ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡ್ರಿ. ಫೈನಲಿ ಡೆಸ್ಟಿನೇಷನ್ ರೀಚ್ ಆದ್ವಿ. ನನ್ನ ಮಗ ಆಗಲೇ ಬೋಟಿಂಗ್ ಯಾವಾಗ ಮಾಡೋಣ ಅಂತೇಳಿ ಕುಣಿಯತ್ತಿದ್ದ. ಸನ್ಸೆಟ್ ಆದ್ಮೇಲೆ ಬೋಟಿಂಗ್ ಕೊಡಂಗಿಲ್ಲ. ನಮ್ಮನೆಲ್ಲಿ ನಿಲ್ಲಿಸಿ ನನ್ನ ಹಸ್ಬೆಂಡ್ ಮತ್ತು ಅವ್ರ ಫ್ರೆಂಡ್ ಬುಕ್ಕಿಂಗ್ ಮಾಡೋಕ್ಕೆ ಹೋಗಿದ್ರು. ನೀವಿಲ್ಲಿ ನೋಡ್ತಿರ್ಬೋದು, ಲೇಕ್ ಸುತ್ತಲೂ ಎಲ್ಲೆಲ್ಲಿ ಲೈಟ್ ಕಾಣತ್ತಲ್ಲ ಅದ್ರ ಸುತ್ತಲೂ ಇದೇ ಥರ ಕ್ಯಾಂಪಿಂಗ್ಸ್ ಅದಾವ.
ನಾನು ಫಸ್ಟ್ ಟೈಮ್ ಹೋಗಿದ್ರಿಂದ ಸ್ವಲ್ಪ ಎಕ್ಸೈಟ್ಮೆಂಟ್ನಾಗಿದ್ದೆ ಹೆಂಗಿರುತ್ತೋ ಏನೋ ಅಂಥೇಳಿ. ಲೈಟ್ನಿಂಗ್ ಅರೇಂಜ್ಮೆಂಟ್ಸ್ ಅಂತೂ ಭಾಳ ಚಂದ ಕಾಣಿಸತ್ತಿತ್ತು. ಇದು ಆ್ಯಕ್ಚುಲಿ ನಾವು ಬುಕ್ ಮಾಡಿದ ಕ್ಯಾಂಪಿಂಗ್. ಇಲ್ಲಿ ಎಂಟ್ರಿ ಓನ್ಲಿ ಕಪಲ್ಸ್ ಮತ್ತು ಫ್ಯಾಮ್ಲಿದವ್ರು ಮಾತ್ರ ಇತ್ತು. ಆಲ್ಮೋಸ್ಟ್ ಎಲ್ಲ ಜನ ಬಂದಿದ್ದರು. ಯಾಕಂದರೆ ಟೈಮಿಂಗ್ ಮಧ್ಯಾಹ್ನ 4 ಗಂಟೆಯಿಂದ ಮಾರನೇ ದಿನ ಬೆಳಗ್ಗೆ 11 ಗಂಟೆ ತನಕ ಇರುತ್ತೆ. ನಾವು ಸ್ವಲ್ಪ ಲೇಟ್ ಬಂದ್ವಿ ಅನಿಸುತ್ತೆ. ನಾವು ಬಂದಾಗ ಆಲ್ಮೋಸ್ಟ್ 6:30 ಆಗಿತ್ತು. ಲೈಟ್ ಐತೆ ಮುಟ್ಬಿಡ್ದಲ್ಲಿ. ಈವ್ನಿಂಗ್ ಸ್ನ್ಯಾಕ್ಸ್ ಸ್ಟಾರ್ಟ್ ಆಗಿತ್ತು. ಎಲ್ಲರೂ ಸ್ನ್ಯಾಕ್ಸ್ ತಿನ್ನತ್ತಿದ್ರು. ನೀವು ನೋಡ್ತಿರ್ಬೋದು ಟೆಂಟು. ನಮ್ಮ ಟೆಂಟ್ ಆ ಕಡೆ ಇದ್ವು. ಸ್ನ್ಯಾಕ್ಸಲ್ಲಿ ಆನಿಯನ್ ಪಕೋಡ ಮತ್ತು ಕೆಚಪ್ ಇಟ್ಟಿದ್ರು. ಅದು ನನ್ನ ಮಗನೂ ಇಷ್ಟಪಟ್ಟು ತಿನ್ನತ್ತಿದ್ದ ಬಜ್ಜಿನ. ಇಲ್ಲಿ ಕೇರಮ್ ಬೋರ್ಡ್ ಮತ್ತು ಚೆಸ್ ಬೋರ್ಡ್ ಸಹ ಇತ್ತು. 3 ವರ್ಷಗಳ ನಂತರ ನಾನಿಲ್ಲಿ ಶಟಲ್ ಕಾಕ್ ಆಟ ಆಡತ್ತಿದ್ದೆ. ಲಾಸ್ಟ್ ಟೈಮ್ ಮಾಡಿದ್ದು ನಾವು ಪ್ರಯಾಗ್ರಾಜ್ ಪೋಸ್ಟಿಂಗ್ ಇದ್ದಾಗ ಅಲ್ಲಿ ಆಟ ಆಡ್ತಿದ್ವಿ. ಅದಾದ ನಂತರ ಸೀದಾ ಇಲ್ಲಿ ಬಂದ ಮೇಲೆ ಆಟ ಆಡಿದ್ದು. ನನ್ನ ಹಸ್ಬೆಂಡ್ ಜೊತೆನೂ ಶಟಲ್ ಕಾಕ್ ಆಡಿದೆ. ಏನೋ ಖುಷಿ ಅನ್ನಿಸ್ತು. ನಂತರ ನನ್ನ ಹಸ್ಬೆಂಡ್ ನನ್ನ ಮಗಗೆ ಆರ್ಚರಿ ಗೇಮ್ ಹೇಳ್ಕೊಡತ್ತಿದ್ರು. ಅವರು ಸ್ವಲ್ಪ ಟ್ರೈ ಮಾಡಿದ್ರು. ಆಮೇಲೆ ಅಷ್ಟೊತ್ತಿಗೆ ಈ ಕಡೆ ಚಿಕನ್ ಗ್ರಿಲ್ ಮತ್ತು ವೆಜ್ ಗ್ರಿಲ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಇಲ್ಲಿ ನೋಡ್ರಿ DJ ಸೌಂಡ್ ಕೇಳಿ ನಮ್ಮ ಮಾಧವಿನೂ ಡ್ಯಾನ್ಸ್ ಮಾಡತ್ತಿದ್ಲು. ನಾವು ಸ್ಟಾರ್ಟರ್ಸ್ ಟ್ರೈ ಮಾಡತ್ತಿದ್ವಿ. ಪರವಾಗಿಲ್ಲ, ಚಲೋ ಮಾಡಿದರು. ನೀವಿಲ್ಲಿ ನೋಡ್ತಿರ್ಬೋದು ಬಹಳಷ್ಟು ಕಡೆ ಫೋಟೋ ಸ್ಪಾಟ್ಸ್ ಇದ್ದಾವೆ. ಚಲೋ ಅನ್ನಿಸ್ತು. ಇದು ನಮ್ಮದು ಪಿಕ್ನಿಕ್ದ ಫಸ್ಟ್ ಪಾರ್ಟ್ ವಿಡಿಯೋ ಆಗಿರುತ್ತೆ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ಪಾರ್ಟ್ 2 ವಿಡಿಯೋದೊಂದಿಗೆ ಮತ್ತೆ ನಿಮಗೆ ಸಿಗ್ತೇನಂತ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನಃ ಸುಖಿನೋ ಭವಂತು. ಥ್ಯಾಂಕ್ ಯು ಫಾರ್ ವಾಚಿಂಗ್.